ಇದು ಒಂದು ಹೊಸ ಮಾನವ ಮತ್ತು ಯಕ್ಷಿಣಿಯ ಕತೆ. ಒಂದು ಹಳ್ಳಿಯ ಅಂಚಿನಲ್ಲಿ ಒಂದು ದಟ್ಟವಾದ ಕಾಡು ಇತ್ತು. ಆ ಕಾಡಿನ ಬಗ್ಗೆ ಎಲ್ಲರೂ ಹೇಳುತ್ತಿದ್ದುದು ಒಂದೇ ಮಾತು: ಅಲ್ಲಿ ರಾತ್ರಿ ಯಾರೂ ಹೋಗಬಾರದು, ಯಕ್ಷಿಣಿ ವಾಸಿಸುತ್ತಾಳೆ ಎಂದು. ಆ ಹಳ್ಳಿಯಲ್ಲಿ ಅರವಿಂದ್ ಎಂಬ ಯುವಕ ಇದ್ದ. ಅವನು ಧೈರ್ಯಶಾಲಿ. ಒಂದು ದಿನ ಅವನ ತಂದೆ ಅಸ್ವಸ್ಥರಾದರು. ವೈದ್ಯರು ಹೇಳಿದ ಔಷಧಿ ಕಾಡಿನೊಳಗೆ ಮಾತ್ರ ಸಿಗುತ್ತಿತ್ತು. ಹಳ್ಳಿಯವರು ಎಚ್ಚರಿಸಿದರು: ಹೋಗಬೇಡ ಅರವಿಂದ್, ರಾತ್ರಿ ಯಕ್ಷಿಣಿ ಬರುತ್ತಾಳೆ ಎಂದು. ಆದರೆ ಅರವಿಂದ್ ನಿರ್ಧಾರ ಮಾಡಿಕೊಂಡ: ತಂದೆಯ ಜೀವ ಮುಖ್ಯ, ನಾನು ಹೋಗುತ್ತೇನೆ ಎಂದುಕೊಂಡ. ಸೂರ್ಯ ಅಸ್ತಮಿಸಿದ ನಂತರ ಅರವಿಂದ್ ಕಾಡಿನೊಳಗೆ ಪ್ರವೇಶಿಸಿದ. ಎಲ್ಲೆಡೆ ಮೌನ, ಗಾಳಿ ಸದ್ದು, ಕೆಲವೊಮ್ಮೆ ವಿಚಿತ್ರ ನಗುವಿನ ಪ್ರತಿಧ್ವನಿ. ತಟ್ಟಂತ ಒಂದು ಮಧುರವಾದ ಧ್ವನಿ ಕೇಳಿಸಿತು. ಯಾರು ನನ್ನ ಕಾಡಿಗೆ ಬಂದಿರುವುದು? ಅರವಿಂದ್ ತಿರುಗಿ ನೋಡಿದ. ಒಂದು ಅತಿ ಸುಂದರ ಮಹಿಳೆ, ಆದರೆ ಕಣ್ಣುಗಳಲ್ಲಿ ಅಸಾಧಾರಣ ಹೊಳಪು. ಅವಳು ಹೇಳಿದಳು: ನಾನು ಯಕ್ಷಿಣಿ, ಇಲ್ಲಿ ಯಾರೂ ಬರುವುದಿಲ್ಲ, ನೀನು ಏಕೆ ಬಂದೆ? ಅರವಿಂದ್ ಹೆದರಿದರೂ ಸತ್ಯ ಹೇಳಿದ: ನನ್ನ ತಂದೆಗೆ ಔಷಧ ಬೇಕು, ಅದಕ್ಕಾಗಿ ಬಂದಿದ್ದೇನೆ. ಯಕ್ಷಿಣಿ ನಗುತ್ತಾ ಹೇಳಿದಳು: ನಿನ್ನ ಧೈರ್ಯ ನನಗೆ ಇಷ್ಟವಾಯಿತು, ಆದರೆ ಇಲ್ಲಿ ಸಿಗುವ ಎಲ್ಲವೂ ಬೆಲೆಯಿಲ್ಲದೆ ಸಿಗುವುದಿಲ್ಲ. ನಾನು ನಿನಗೆ ಔಷಧ ಕೊಡುತ್ತೇನೆ, ಆದರೆ ನೀನು ನನಗೆ ಒಂದು ಮಾತು ಕೊಡಬೇಕು. ಆಗ ಅರವಿಂದ್ ಕೇಳಿದ: ಏನು ಮಾತು? ಯಕ್ಷಿಣಿ ಹೇಳಿದಳು: ಪ್ರತಿ ಹುಣ್ಣಿಮೆಯ ರಾತ್ರಿ ನೀನು ಇಲ್ಲಿ ಬಂದು ನನ್ನ ಜೊತೆ ಮಾತನಾಡಬೇಕು. ಅರವಿಂದ್ ಯೋಚನೆ ಮಾಡಿದ. ಇದು ಅಪಾಯಕಾರಿಯಾಗಬಹುದು, ಆದರೆ ತಂದೆಯ ಪ್ರಾಣ ಮುಖ್ಯ. ಅವನು ಇದಕ್ಕೆ ಒಪ್ಪಿಕೊಂಡ. ಅರವಿಂದ್ ಔಷಧ ತೆಗೆದುಕೊಂಡು ಹಳ್ಳಿಗೆ ಹಿಂತಿರುಗಿದ. ತಂದೆ ಗುಣಮುಖರಾದರು. ಎಲ್ಲರೂ ಸಂತೋಷಪಟ್ಟರು. ಆದರೆ ಅರವಿಂದ್ ತನ್ನ ಮಾತನ್ನು ಮರೆತಿಲ್ಲ. ಪ್ರತಿ ಹುಣ್ಣಿಮೆಯಂದು ಕಾಡಿಗೆ ಹೋಗುತ್ತಿದ್ದ. ಆರಂಭದಲ್ಲಿ ಅವನಿಗೆ ಭಯವಾಗುತ್ತಿತ್ತು, ಆದರೆ ಕಾಲ ಕಳೆದಂತೆ ಯಕ್ಷಿಣಿ ಅವನಿಗೆ ತೊಂದರೆ ಮಾಡಲಿಲ್ಲ. ಬದಲಾಗಿ ಅವಳು ಅವನ ಜೊತೆ ಕತೆ ಹೇಳುತ್ತಿದ್ದಳು, ಜೀವನದ ರಹಸ್ಯಗಳನ್ನು ಹೇಳುತ್ತಿದ್ದಳು. ಒಂದು ದಿನ ಅರವಿಂದ್ ಕೇಳಿದ: ನೀನು ಯಾಕೆ ಇಲ್ಲಿ ಒಂಟಿಯಾಗಿ ಇದ್ದೀಯಾ ಎಂದ. ಯಕ್ಷಿಣಿಯ ಕಣ್ಣುಗಳಲ್ಲಿ ದುಃಖ ಕಂಡುಬಂತು. ಅವಳು ಹೇಳಿದಳು: ನಾನು ಮೊದಲೇ ಮಾನವಳಾಗಿದ್ದೆ, ಒಬ್ಬನ ಮೇಲೆ ನಂಬಿಕೆ ಇಟ್ಟೆ, ಆದರೆ ಅವನು ನನ್ನನ್ನು ಮೋಸ ಮಾಡಿದ್ದ. ಅದರ ಶಾಪದಿಂದ ನಾನು ಯಕ್ಷಿಣಿಯಾಗಿದ್ದೇನೆ. ಯಾರಾದರೂ ನಿಷ್ಠೆಯಿಂದ ನನ್ನ ಜೊತೆ ಇರುತ್ತಾರೆ ಅಂದರೆ ನಾನು ಶಾಪಮುಕ್ತವಾಗಬಹುದು ಎಂದಳು. ಒಂದು ರಾತ್ರಿ ಯಕ್ಷಿಣಿ ಅರವಿಂದ್ಗೆ ಹೇಳಿದಳು: ನಿನ್ನ ನಿಷ್ಠೆ ಸಾಬೀತು ಮಾಡಬೇಕಿದೆ. ಅವಳು ಒಂದು ಮಾಯಾ ದೃಶ್ಯವನ್ನು ಸೃಷ್ಟಿಸಿದಳು. ಆ ದೃಶ್ಯದಲ್ಲಿ ಅರವಿಂದ್ ತನ್ನ ಕುಟುಂಬವನ್ನು ಕಷ್ಟದಲ್ಲಿ ಇದ್ದ ಹಾಗೆ ನೋಡಿದ. ಯಕ್ಷಿಣಿ ಕೇಳಿದಳು: ನೀನು ನನ್ನ ಜೊತೆ ಎತ್ತೀಯಾ ಅಥವಾ ಕುಟುಂಬದ ಬಳಿ ಹೋಗ್ತೀಯಾ? ಅರವಿಂದ್ ತಕ್ಷಣ ಹೇಳಿದ: ನನ್ನ ಕುಟುಂಬವೇ ಮೊದಲ ಆದ್ಯತೆ, ಆದರೆ ನಾನು ನಿನ್ನನ್ನೂ ಬಿಟ್ಟು ಹೋಗುವುದಿಲ್ಲ. ನಾನು ಇಬ್ಬರನ್ನೂ ಕಾಪಾಡುತ್ತೇನೆ. ಅವನ ಮಾತು ಸತ್ಯವಾಗಿತ್ತು. ಯಕ್ಷಿಣಿ ತಟ್ಟಂತ ಪ್ರಕಾಶಮಾನಳಾದಳು. ಯಕ್ಷಿಣಿ ಹೇಳಿದಳು: ಇದನ್ನೇ ನಾನು ಕೇಳುತ್ತಿದ್ದೆ, ನಿಷ್ಠೆ ಮತ್ತು ಸತ್ಯ. ಕ್ಷಣದಲ್ಲಿ ಅವಳು ತನ್ನ ಯಕ್ಷಿಣಿ ರೂಪದಿಂದ ಮುಕ್ತಳಾದಳು. ಅವಳು ಮತ್ತೆ ಮಾನವಳಾದಳು. ನೀನು ನನ್ನನ್ನು ರಕ್ಷಿಸಿದ್ದೀಯಾ, ಈಗ ನಾನು ಸ್ವತಂತ್ರಳಾಗಿದ್ದೇನೆ ಎಂದು ಹೇಳಿ ಅವಳು ಕಾಡನ್ನು ಬಿಟ್ಟು ಹೊರಟು ಹೋದಳು. ಆದರೆ ಅರವಿಂದ್ ಜೀವನದಲ್ಲಿ ಆ ಅನುಭವ ಎಂದಿಗೂ ಮರೆಯಲಿಲ್ಲ. ಈ ಕಥೆಯ ನೀತಿ: ಭಯಕ್ಕಿಂತ ಧೈರ್ಯ ದೊಡ್ಡದು, ಆದರೆ ಧೈರ್ಯಕ್ಕಿಂತ ನಿಷ್ಠೆ ಮತ್ತು ಸತ್ಯ ಇನ್ನೂ ದೊಡ್ಡದು.